ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿ ಜಿಲ್ಲೆಯ ಜೀವನಾಡಿ ಎನಿಸಿರುವ ಹಿಡಕಲ್ ಜಲಾಶಯ ರಾಜ ಲಕ್ಷ್ಮಗೌಡ ಅಣೆಕಟ್ಟು ಬಿಸಿಲಿನ ತಾಪದಿಂದ ಬರಿದಾಗಿದೆ. ಈಗ ಜಿಟಿ ಮಳೆ ಬರ್ತಾ ಇದೆ ನಿಜ, ಆದರೆ ಈ ಜಲಾಶಯ ಸುಮಾರು 51 TMC ನೀರು ಹಿಡಿಯುವ ಸಾಮರ್ಥ್ಯ ಹೊಂದಿದ್ದು, ಆದರೆ ಈಗ ಕೇವಲ 5 TMC ನೀರು ಮಾತ್ರ ಉಳಿದಿದೆ. ನೀರಿನ ಮಟ್ಟ ಹೀಗೆ ತೀವ್ರವಾಗಿ ಕುಸಿಯುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಜುಲೈ ತಿಂಗಳಲ್ಲಿ ಅಪರೂಪದ ಪುರಾತನ ವಿಠ್ಠಲ ದೇವಾಲಯ ನೀರಿನಲ್ಲಿ ಮುಳುಗಿ ಹೋಗುತ್ತಿತ್ತು. ಆದರೆ ಭಕ್ತರು ಈಗ ವಿಠ್ಠಲನ ದರ್ಶನ ಕಣ್ತುಂಬಿಕೊಳ್ಳಲು ಮುಗಿ ಬೀಳುತ್ತಿದ್ದಾರೆ. ಬಿಕರ ಬರದ ಛಾಯೆ ಬರಿದಾದ ಹಿಡಕಲ್ ಡ್ಯಾಮ್, ಖಾಲಿ ಹಂತಕ್ಕೆ ತಲುಪಿದ ಹಿಡಕಲ್ ಜಲಾಶಯ ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳ ಜನರಿಗೆ ಆತಂಕ. ಬಿಕರ ಬರದ ಛಾಯೆ ಬರಿದಾದ ಹಿಡಕಲ್ ಡ್ಯಾಮ್ ಇನ್ನೂ ಭಕ್ತರಿಗೆ ದರ್ಶನ ನೀಡುತ್ತಿರೋ ವಿಠ್ಠಲ. ವಿಠ್ಠಲ ದೇವಸ್ಥಾನ ಇಷ್ಟೊತ್ತಿಗೆ ಹೋದ ವರ್ಷ ಹಿಡಕಲ್ ಡ್ಯಾಮ್ ಜಲಾನಯ ಸಂಪೂರ್ಣ ಭರ್ತಿಯಾಗಿತ್ತು. ಸುಮಾರು 45 TMC ಅಷ್ಟು ನೀರು ಸಂಗ್ರಹವಾಗಿತ್ತು ಕೂಡ. ಈ ದೇವಸ್ಥಾನದ ಹಿನ್ನೀರಿನಲ್ಲಿ ವಿಠ್ಠಲ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗುತ್ತಿತ್ತು. ಆದರೆ ಈಗಲೂ ವಿಠ್ಠಲ ದರ್ಶನ ಭಕ್ತರಿಗೆ ಸಿಗುತ್ತಿದೆ. ಬರದ ಛಾಯೆ ಎಲ್ಲೇ ಆವರಿಸಿದರೂ ಒಳಹರಿವು ಮಳೆ ಕಡಿಮೆ ಆಗಿದೆ ಇರೋದ್ರಿಂದ ಹುಣ್ಣೂರು ವಿಠ್ಠಲನ ದೇವಸ್ಥಾನ ಇನ್ನೂ ತೆರೆದಿದೆ. ಸಹಸ್ರಾರು ಜನ ವಿಠ್ಠಲನ ದರ್ಶನಕ್ಕೆ ಬಂದು ಮಳೆ ಕೊಡಪ್ಪ ಮಳೆ ಅಂತ ಬೇಡ್ಕೊಳ್ತಾ ಇದ್ದಾರೆ. ಪ್ರಸಕ್ತ ವರ್ಷ ವಾಡಿಕೆ ಮಳೆಗಿಂತ ಅರ್ಧದಷ್ಟು ಅಂದ್ರೆ 50ರಷ್ಟು ಹೆಚ್ಚು ಮಳೆ ಕೊರತೆಯಾಗಿದೆ. ಮುಂಗಾರು ಮಳೆ ಕೈ ಕೊಟ್ಟಿದ್ದು ರಾಜ್ಯದ 122 ತಾಲೂಕುಗಳಲ್ಲಿ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಅಂತರ್ಜಲ ಕುಸಿದಿದ್ದು ಜನರು ಮತ್ತು ಜಾನುವಾರುಗಳಿಗೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಪ್ರಸ್ತುತ ಬೆಳಗಾವಿ ಜಿಲ್ಲೆಯಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದು, ಈಗ ಜಿಟಿ ಮಳೆಯಾಗುತ್ತಿದೆ. ಸ್ವಲ್ಪ ವಾತಾವರಣ ತಂಪಾಗಿ ಕಂಡು ಬಂದಿದ್ರೂ ಹಿಡಕಲ್ ಜಲಾಶಯ ನೀರು ಆವಿಯಾಗಿ ಡ್ಯಾಮ್ ಸಂಪೂರ್ಣ ಕೆಳಹಂತಕ್ಕೆ ತಲುಪುವ ಭೀತಿ ಎದುರಾಗಿದೆ. ಕೇವಲ 5 TMC ನೀರು ಮಾತ್ರ ಈ ಜಲಾಶಯದಲ್ಲಿದ್ದು, ನೀರಿನ ಮಟ್ಟ ತಳ ಸೇರುತ್ತಿರುವುದು ಬೆಳಗಾವಿ ಜಿಲ್ಲೆ ಸೇರಿದಂತೆ ಉಳಿದ ಜಿಲ್ಲೆಗಳ ಸಾರ್ವಜನಿಕರಲ್ಲಿ ಭಾರಿ ಆತಂಕ ಮೂಡಿದೆ. ಜುಲೈ ತಿಂಗಳಲ್ಲೂ ಹುಣ್ಣೂರು ಗ್ರಾಮದ ಪ್ರಾಚೀನ ವಿಠ್ಠಲ ದೇವಸ್ಥಾನ ಈಗಲೂ ಸ್ಪಷ್ಟವಾಗಿ ಇನ್ನೂ ಗೋಚರಿಸುತ್ತಿದ್ದು, ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಭಕ್ತರು ಕುಟುಂಬ ಸಮೇತವಾಗಿ ವಿಠ್ಠಲನ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ವಿಠ್ಠಲನ ಭಕ್ತರಲ್ಲಿ, ರೈತರು, ಜನಸಾಮಾನ್ಯರಲ್ಲಿ ಜಲಕ್ಷಾಮದ ಕುರಿತು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಣ್ಣೂರು.